ಇದು ಬೇಲಿಯ ಎದ್ದು ಹೊಲ ಮೇದಂತಹ ಕಥೆ. ಇಲ್ಲಿ ಮಹಾನಗರ ಪಾಲಿಕೆ ಒಂದು ಸೈಟ್ಗಳನ್ನ ಅಲಾಟ್ ಮಾಡುತ್ತೆ, ಬಹಿರಂಗವಾಗಿ ಆಕ್ಷನ್ ಮಾಡುತ್ತೆ. ಮತ್ತೊಂದು ಕಡೆ ಅದೇ ಮಹಾನಗರ ಪಾಲಿಕೆ ಅದೇ ಸೈಟ್ಗಳನ್ನು ಏನು ಖಾಸಗಿ ವ್ಯಕ್ತಿಗಳಿಗೆ ಮಾರಿದಂತಹ ಸೈಟ್ಗಳನ್ನು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡುವ ಮೂಲಕ ಒಂದು ರೀತಿಯಲ್ಲಿ ದ್ವಂದ್ವ ನಿಲುವು ಅನುಸರಿಸ್ತಾ ಇದೆ. ಜೊತೆಗೆ ಇಲ್ಲಿ ಏನಂದರೆ ಏನು ತಾನೇ ಮಾರಿದಂಥ ಸೈಟ್ಗಳನ್ನ ಬೇರೆಯವರಿಗೆ ಪರಭರೆ ಮಾಡುವ ಮೂಲಕ ಈಗೇನು ಸೈಟ್ ಖರೀದಾರರಿಗೆ ಸಂಕಷ್ಟಕ್ಕೆ ಗುರಿ ಮಾಡುವಂತಹ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡಿದೆ. ಮಹಾನಗರ ಪಾಲಿಕೆಯ ಎಡವಟ್ಟಿನಿಂದಾಗಿ ಈಗ ಏನು ಸೈಟ್ ತೆಗೆದುಕೊಂಡಂಥವರು ಅಲ್ಲಿ ಪರಿತಪಿಸುವಂತಾಗಿದೆ. ನಿತ್ಯ ತಮ್ಮ ಸೈಟ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಈ ಒಂದು ಘಟನೆ ನಡೆದಿರೋದು ಹುಬ್ಬಳ್ಳಿಯ ಕೃಷ್ಣಾಪುರ ನಗರದಲ್ಲಿ. ಇಲ್ಲಿ ಒಂದೇನು ಮಯೂರಿ ನಗರ ಅಂತೇಳಿ ಈ ಒಂದು ಕೃಷ್ಣಾಪುರ ವ್ಯಾಪ್ತಿಯಲ್ಲಿ 2 ಎಕರೆ 20 ಗುಂಟೆ ಒಂದು ಏನು ಏರಿಯಾ ಇತ್ತು. ಅಲ್ಲಿ ಒಂದೇನು 55 ನಿವೇಶನಗಳನ್ನ ಮಾಡಲಾಗಿತ್ತು. ಅದಕ್ಕೆ ಒಂದು ಮಯೂರಿ ನಗರ ಅಂತೇಳಿ ಒಂದು ಸಹ ಹೆಸರಿಡಲಾಗಿತ್ತು. ಇದು ಏನು 1986ರಲ್ಲಿ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಹಿರಂಗ ಹರಾಜು ಮಾಡುವ ಮೂಲಕ ಈ ಒಂದು ಸೈಟ್ಗಳನ್ನು ಮಾರಾಟ ಮಾಡಿತ್ತು. ಇಲ್ಲೇನು 55 ಸೈಟ್ಗಳ ಪೈಕಿ 43 ಸೈಟ್ಗಳು ಈಗಾಗಲೇ ಒಂದು ಆ ಸಂದರ್ಭದಲ್ಲಿ ಅಂದರೆ 86 ನಂತರ 87, 88, 89ರ ಅವಧಿಯಲ್ಲಿ ಏನಂದರೆ ಖಾಸಗಿ ವ್ಯಕ್ತಿಗಳು ಆ ಒಂದು ಸೈಟ್ಗಳನ್ನ ಖರೀದಿ ಮಾಡಿ ಬಹಿರಂಗ ಆಕ್ಷನ್ನಲ್ಲಿ ಬಿಡ್ ಮಾಡಿ ನಂತರ ಏನಂದರೆ ಅದನ್ನು ತಮ್ಮ ಹೆಸರುಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅಂದರೆ 43 ಸೈಟ್ಗಳು ಈಗಾಗಲೇ ಖಾಸಗಿಯವರ ಪರಭರೆ ಆಗಿರೋದ್ರಿಂದಾಗಿ ಇಲ್ಲಿ ಉಳಿದಂಥ ಸೈಟ್ಗಳು ಒಂದೇನು 12 ಸೈಟ್ಗಳು ಮಾತ್ರ ಉಳಿದಿದ್ವು. ಹೀಗಿರಬೇಕಾದ್ರೆ 2021ರಲ್ಲಿ ಏಕಾಏಕಿ ಮಹಾನಗರ ಪಾಲಿಕೆ ಆ ಇಡೀ ಒಂದು 55 ಸೈಟ್ಗಳನ್ನು ಸಹ ಒಂದು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡೋ ಮೂಲಕ ಒಂದು ಅಲ್ಲಿನ ಒಂದೇನು ಈಗಾಗಲೇ ಏನು ಖರೀದಿ ಮಾಡಿದ್ರು ಅವ್ರಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಈಗೇನು ಸ್ಲಮ್ ಬೋರ್ಡ್ಗೆ ಯಾವಾಗ ಹಸ್ತಾಂತರ ಆಯಿತು, ಹಸ್ತಾಂತರವಾದ ಕೆಲವೇ ತಿಂಗಳುಗಳಲ್ಲಿ ಏನಂದರೆ ಸ್ಲಮ್ ಬೋರ್ಡು ಆ ಒಂದು ತನ್ನ ಒಂದು ಕಾರ್ಯಚಟುವಟಿಕೆನ ಆರಂಭಿಸ್ತು. ಅಂದರೆ ಅಲ್ಲಿ ಒಂದು ಸ್ಲಮ್ ನಿವಾಸಿಗಳಿಗಾಗಿಯೇ ಒಂದು ಮನೆಗಳ ನಿರ್ಮಾಣಕ್ಕೆ ಕೈ ಹಾಕಿತು. ಈಗ ಅಲ್ಲೇನು ಖಾಲಿ ಸೈಟ್ಗಳೇನಿದ್ವು ಅಲ್ಲೇನು ಬಹಳಷ್ಟು ಖಾಲಿ ಸೈಟ್ಗಳಲ್ಲಿ ಈಗಾಗಲೇ ಸ್ಲಮ್ ಬೋರ್ಡು ಬೃಹತ್ ಗಾತ್ರದ ಒಂದು ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಮಾಡಿದೆ. ಮತ್ತು ಸಾವಿರಾರು ಜನರಿಗೆ ಅಲ್ಲಿ ಒಂದು ಏನು ಮನೆ ಕೊಡುವಂತಹ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಒಂದು ಬೃಹತ್ ಗಾತ್ರದ ಒಂದು ಬೃಹತ್ ಮಟ್ಟದಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಸಹ ರೂಪಿಸಿದೆ. ಮತ್ತು ದೊಡ್ಡ ಅಪಾರ್ಟ್ಮೆಂಟ್ಗಳು ಸಹ ಆ ಒಂದು ಆ ಏರಿಯಾದಲ್ಲಿ ತಲೆ ಎತ್ತಿದೆ. ಈಗ ಏನು ಆಲ್ರೆಡಿ ಒಂದಷ್ಟು ಏರಿಯಾ ಏನು ಖಾಲಿ ನಿವೇಶನಗಳಲ್ಲಿ ಈಗಾಗಲೇ ಒಂದು ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿರೋಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಏನು ಕೆಲವೊಬ್ರು ಖಾಲಿ ಸೈಟ್ಗಳಿದ್ವು ಅವರು ಈಗ ತಮ್ಮ ಸೈಟ್ನಲ್ಲೂ ಸಹ ಈ ರೀತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಎಚ್ಚೆತ್ತುಕೊಂಡು ಈಗ ಅಲ್ಲಿ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆನೇ ಈ ಒಂದು ಸೈಟ್ಗಳನ್ನ ಒಂದು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡಿರೋದು ಬೆಳಕಿಗೆ ಬಂದಿದೆ. ಮತ್ತು ಈ ರೀತಿ ನಮಗೆ ಖರೀದಿ ಮಾಡಿ ನಾವು ಈಗ ಆಲ್ರೆಡಿ ಪ್ರತಿ ವರ್ಷ ಟ್ಯಾಕ್ಸ್ ತುಂಬ್ತಾ ಇದ್ದೀವಿ, ಏನೇನು ಈ ಸ್ವತ್ತು ಮಾಡ್ಕೋಬೇಕು ಎಲ್ಲ ಕಾನೂನಿನ ಪ್ರಕಾರ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಈ ಮಹಾನಗರ ಪಾಲಿಕೆ ನಮಗೇನು ಸೈಟ್ ಮಾರಿದಂತಹ ಮಹಾನಗರ ಪಾಲಿಕೆನೇ ಅದೇ ಸೈಟ್ಗಳನ್ನ ಸ್ಲಮ್ ಬೋರ್ಡ್ಗೆ ಹೇಗೆ ಹಸ್ತಾಂತರಿಸ್ತು ಅನ್ನೋ ಒಂದು ಪ್ರಶ್ನೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಅಂದರೆ ಏನು ಸೈಟ್ ಖರೀದಿದಾರದಾಗಿದೆ. ಆದರೆ ಇದಕ್ಕೆ ಯಾರೂ ಸಹ ಕ್ಯಾರೆ ಅಂತ ಇಲ್ಲ. ಈಗೇನು 55 ಸೈಟ್ ಇದೆ, 55 ಸೈಟು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಆಗಿರೋದ್ರಿಂದಾಗಿ ಸ್ಲಮ್ ಬೋರ್ಡ್ದವರು ಸಹ ಈಗಾಗಲೇ ತಮ್ಮ ಒಂದು ಏನು ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಕಾರ್ಯದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಸ್ಲಮ್ ಬೋರ್ಡ್ಗೆ ಕೇಳಿದ್ರೆ ಇಲ್ಲಿ ನಮ್ಗೆ ಸಂಬಂಧನೇ ಇಲ್ಲ, ಮಹಾನಗರ ಪಾಲಿಕೆ ನಮಗೆ ಸೈಟ್ಗಳನ್ನ ಕೊಟ್ಟಿದೆ, ಹಾಗಾಗಿ ಆ ಒಂದು ಮಹಾನಗರ ಪಾಲಿಕೆ ನಮಗೇನು ಕೊಟ್ಟಂತಹ ಸೈಟ್ಗಳಲ್ಲಿ ನಾವು ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ, ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿ ಸ್ಲಮ್ ನಿವಾಸಿಗಳಿಗೆ ಕೊಡ್ತಾ ಇದೀವಿ ಅಂತೇಳಿ ಅವ್ರು ಹೇಳ್ತಾರೆ. ಈಗ ಇಲ್ಲಿ ಏನಂದರೆ ಈಗ ಒಂದು ಯಾರ್ಯಾರು ಅಲ್ಲಿ ಖಾಲಿ ನಿವೇಶನಗಳಿದ್ವು, ಯಾರ್ಯಾರು ಖರೀದಿ ಮಾಡಿದ್ರು ಅವ್ರಿಗೀಗ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗೇನು ಅವರು ಕೆಲವೊಬ್ಬರ ಸೈಟ್ಗಳಲ್ಲಿ ಈಗಾಗಲೇ ಒಂದು ಬೃಹತ್ ಗಾತ್ರದ ಬಿಲ್ಡಿಂಗ್ಗಳು ತಲೆ ಎತ್ತಿದ್ದಾವೆ. ಇನ್ನು ಕೆಲವೊಬ್ಬರ ಸೈಟ್ಗಳಲ್ಲಿ ಬುನಾದಿಯಿಂದ ಹಿಡಿದು ಏನು ನಡುಮಟ್ಟದವರೆಗೂ ಸಹ ಈಗ ಆಲ್ರೆಡಿ ಕಟ್ಟಡ ನಿರ್ಮಾಣ ಆಗಿದೆ. ಈಗ ಕೆಲವೊಬ್ಬರು ಏನಂದರೆ ಕೋರ್ಟ್ ಮೊರೆ ಹೋಗಿದ್ದಾರೆ, ಯಾರ್ಯಾರು ಕೋರ್ಟ್ ಮೊರೆ ಹೋಗಿದ್ದಾರೆ ಅವ್ರಿಗೆ ಒಂದು ಸ್ಟೇ ಕೊಟ್ಟಿರೋದ್ರಿಂದಾಗಿ ಇಲ್ಲಿ ಯಥಾಸ್ಥಿತಿ ಕಾಪಾಡಬೇಕಂತೇಳಿ ಈಗ ಕೋರ್ಟ್ ಆದೇಶ ಆಗಿದೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದೇನೆಂದರೆ ಈಗ ಯಥಾಸ್ಥಿತಿ ಅಂದ ಕೂಡಲೇ ಈಗಾಗಲೇ ಏನು ಸ್ಲಮ್ ಬೋರ್ಡು ಈಗ ಆಲ್ರೆಡಿ ಏನು ಬುನಾದಿ ಹಾಕಿ ಈಗೇನು ಆಲ್ರೆಡಿ ಏನು ನಡುವಿನ ಮಟ್ಟಕ್ಕೆ ಏನು ಬಿಲ್ಡಿಂಗ್ ಎಬ್ಸಿದೆ ಅದು ಅದೇ ರೀತಿ ಇರೋದ್ರಿಂದಾಗಿ ಇವರು ಮಾರಾಟ ಮಾಡೋಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಅದೇ ಒಂದು ತಮ್ಮದೇ ನಿವೇಶನದಲ್ಲಿ
ಬಿಲ್ಡಿಂಗ್ ಕಟ್ಟೋಕ್ಕೂ ಆಗ್ತಾ ಇಲ್ಲ. ಮಹಾನಗರ ಪಾಲಿಕೆಯವರು ಅದಕ್ಕೆ ಅನುಮತಿ ಸಹ ಕೊಡ್ತಾ ಇಲ್ಲ. ಯಾಕಂದರೆ ಪಾಲಿಕೆಯವರೇ ಇಲ್ಲಿ ಏನು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡಿರೋದ್ರಿಂದಾಗಿ ಮತ್ತು ಹಿಂದೆ ಈಗ 2021ರಲ್ಲಿ ನಡೆದಿರೋದ್ರಿಂದಾಗಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಈಗಿನ ಒಂದು ಪಾಲಿಕೆ ಏನು ಆಯುಕ್ತರಿರ್ಬೋದು ಬೇರೆಯವರೆಲ್ಲ ಆ ರೀತಿಯ ಒಂದು ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಏನು ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಅವರು ಈ ಹಿಂದೆ ಈ ರೀತಿ ಒಂದು ಹಸ್ತಾಂತರ ಆಗಿಬಿಟ್ಟಿದೆ. ಆದರೆ ಈಗ ಏನು ನಮ್ಮದು ಕೆಲವೊಂದು ನಿವೇಶನ ಖಾಲಿ ಇದ್ವು, ಆ ಖಾಲಿ ನಿವೇಶನ ಜೊತೆಗೆ ಬೇರೆ ನಿವೇಶನಗಳು ಸಹ ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡಿರೋದ್ರಿಂದಾಗಿ ಈ ರೀತಿಯ ಒಂದು ಪರಿಸ್ಥಿತಿ ಸಂದರ್ಭ ಸೃಷ್ಟಿಯಾಗಿದೆ. ಹಾಗಾಗಿ ಈಗೇನು ಎಲ್ಲೆಲ್ಲಿ ಈಗ ಆಲ್ರೆಡಿ ಏನು ಸ್ಲಮ್ ಬೋರ್ಡಿಂದ ಏನು ಬಿಲ್ಡಿಂಗ್ಗಳು ನಿರ್ಮಾಣ ಆಗಿದೆ ಅದನ್ನು ಹೊರತುಪಡಿಸಿ ಅಲ್ಲಿ ಯಾರು ಈಗ ಸಪೋಸ್ ಈಗ ಅಲ್ಲಿ ಬೇರೆಯವರ ಒಂದು ನಿವೇಶನದಲ್ಲಿ ಈ ರೀತಿ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗಿದ್ರೆ ಅವ್ರಿಗೆ ಪರ್ಯಾಯವಾದ ಇನ್ನೊಂದು ಸೈಟ್ ಕೊಡುವಂತಹ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೆಚ್ಚು ಕಡಿಮೆ ಅವರು ಈ ರೀತಿಯ ಒಂದು ಪಾಲಿಕೆಯಿಂದ ನಡೆದಿರುವಂಥ ಅಚಾತುರ್ಯನ ಒಪ್ಕೊಳ್ತಾರೆ, ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಮುಂದೆ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು ಈಗ ಆಲ್ರೆಡಿ ಬಿಲ್ಡಿಂಗ್ಗಳು ನಿರ್ಮಾಣ ಆಗಿದೆ, ಅವ್ರಿಗೆ ಯಾವ ರೀತಿ ನೀವು ವ್ಯವಸ್ಥೆ ಮಾಡ್ತೀರಿ? ಈಗೇನು ಅಲ್ಲಂತೂ ಏನು ಈಗ ಆಲ್ರೆಡಿ ಭಾಳಷ್ಟು ನಿವೇಶನಗಳಲ್ಲಿ ಸ್ಲಮ್ ಬೋರ್ಡ್ದ ಬಿಲ್ಡಿಂಗ್ ಆಗಿರೋದ್ರಿಂದಾಗಿ ಈಗ ಮತ್ತು ಏನು ಉಳಿದಂಥ ಸೈಟ್ಗಳನ್ನ ಎಲ್ಲರಿಗೂ ಸಹ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಯಾವ ರೀತಿಯ ನೀವು ವ್ಯವಸ್ಥೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಅಲ್ಲಿನ ಏನು ಖರೀದಿದಾರದಾಗಿದೆ. ಮತ್ತು ಜೊತೆಗೆ ನಮಗೆ ಒಂದು ಈಗೇನು ಖಾಲಿ ನಿವೇಶನ ಇದ್ದಾವೆ, ಯಾರ್ಯಾರಿಗೆ ಖಾಲಿ ನಿವೇಶನ ಇದೆ ಅಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಥವಾ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅನ್ನೋ ಒಂದು ಆಗ್ರಹನ ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಕಾನೂನು ಪಾಲನೆ ಮಾಡಬೇಕಾದಂತಹ ಇಲಾಖೆನೇ ಏನು ತಾನೇ ಮಾರಿದ ಸೈಟ್ಗಳನ್ನ ಬೇರೆಯವರಿಗೆ ಬೇರೆ ಇಲಾಖೆಗೆ ಪರಭಾರೆ ಮಾಡೋ ಮೂಲಕ ಒಂದು ರೀತಿಯಲ್ಲಿ ಏನು ಅಲ್ಲಿನ ಏನು ಯಾರು ಖರೀದಿದಾರಿದ್ರು ಅವರಿಗೆ ಒಂದು ದೊಡ್ಡ ಹೊಡೆತ ಕೊಟ್ಟಿದೆ. ಮತ್ತು ತಾನೇ ಮಾಡಿದಂತಹ ಒಂದು ಏನು ಮಾರಾಟ ಮಾಡಿದಂತಹ ಸೈಟ್ಗಳನ್ನ ಬೇರೆಯವರಿಗೆ ಹಸ್ತಾಂತರ ಮಾಡೋ ಮೂಲಕ ದೊಡ್ಡ ಎಡವಟ್ಟು ಮಾಡಿದೆ. ಈ ಒಂದು ಪಾಲಿಕೆ ಎಡವಟ್ಟಿನಿಂದಾಗಿ ಅಲ್ಲಿನ ಜನ ಸಂಕಷ್ಟ ಎದುರಿಸುವಂತಾಗಿದೆ. ಈಗ ಆಲ್ರೆಡಿ ಏನು ಮನೆಗಳು ಸಹ ನಿರ್ಮಾಣ ಆಗಿದೆ, ಅವು ಸಹ ಏನು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಆಗಿರೋದು ಇವೆಲ್ಲವೂ ಸಹ ಒಂದು ರೀತಿ ಗೊಂದಲಕ್ಕೆ ಕಾರಣವಾಗಿದೆ. ನಂದು ಕೂಡ ಅಲ್ಲಿ ಖಾಸಗಿ ಒಂದು ನಿವೇಶನ ಇದೆ. ಈ ಒಂದು ನಿವೇಶನವನ್ನು ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಭೂ ಕಬಳಿಕೆ ಮಾಡ್ತಾ ಇದ್ದಾರೆ. ನಮ್ದು ಇಲ್ಲಿ ತುಂಬ ಖಾಸಗಿ ಪ್ರೈವೇಟ್ ಒಂದು ಸೈಟ್ ಇರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶ ಮಾಡಿಕೊಡ್ತಾ ಇಲ್ಲ, ಕಟ್ಟಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ನಮ್ಮ ಕಾಗದ ಪತ್ರ ನಾವೇ ಕೇಳಿದ್ರೆ ಅಲ್ಲಿ ಕೊಡ್ತಾ ಇಲ್ಲ. ಆಮೇಲೆ ಯಾವುದೇ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಒಂದು ಪ್ರಕ್ರಿಯೆ ಇರ್ತವೆ, ನಾರ್ಮಲ್ ಪ್ರಕ್ರಿಯೆನೂ ಕೂಡ ಇಲ್ಲಿ ಅಧಿಕಾರಿಗಳು ನಮ್ಮಲ್ಲಿ ಒಟ್ಟೆ ತಿಳಿಸೇ ಇಲ್ಲ, ಅಧಿಸೂಚನೆ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಒಂದು ಕಾಮನ್ ಇರುವಂಥ ಸೂಚನೆನೂ ಕೊಡಲಾರ್ದೆ ನಮ್ಮ ಖಾಸಗಿ ಪ್ರೈವೇಟ್ ಇರುವಂಥ ಎಲ್ಲ ನಿವೇಶನಗಳನ್ನು ತಮ್ಮ ತಕ್ಕೆಗೆ ತೊಗೊಂಡ್ಬಿಟ್ಟಿದ್ದಾರೆ, ಭೂ ಕಬಳಿಕೆ ಮಾಡ್ತಾ ಇದ್ದಾರೆ. ಇದು ಒಂದು ಅಕ್ರಮವಾಗಿ ಒಂದು ನಿವೇಶನಗಳನ್ನ ಎಲ್ಲ ಒಂದು ಸ್ಲಮ್ ಬೋರ್ಡಿಗೆ ಕೊಟ್ಟಿದ್ದಾರೆ. ಆ ಸ್ಲಮ್ ಬೋರ್ಡ್ ಇವತ್ತು ಇಲ್ಲಿ ತನೂ ಬಂದಿದೆ, ಸ್ಲಮ್ ಬೋರ್ಡ್ ಕಟ್ತಾ ಇದ್ದಾರೆ. ಇವತ್ತು ನಮ್ಮದು ಪರ್ಮಿಷನ್ ಇಲ್ಲಾರ್ದೆ ಒಬ್ಬ ಖಾಸಗಿ ಒಂದು ನಿವೇಶನ ಯಾವ ರೀತಿ ಇವ್ರು ತೊಗೋತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸೊ ಇದರಲ್ಲಿ ಎಲ್ಲ ಒಂದು ಕೈವಾಡಗಳಿದ್ದಾವೆ, ಅವೆಲ್ಲ ಕೈವಾಡಗಳು ಇವತ್ತು ಹೊರಗೆ ಬರಬೇಕಾಗಿದೆ. ನಮ್ಮ ಖಾಸಗಿ ಪ್ರೈವೇಟ್ ಇರುವಂಥ ನಮ್ಮ ನಿವೇಶನದಾರಿಗೆ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ 58 ನಿವೇಶನ ಇದಾವೆ ಸರ್, ಅದರಲ್ಲಿ 45ಗಳು ಆ್ಯಕ್ಷನ್ ಆಗಿಬಿಟ್ಟಿದ್ದಾವೆ ಆಲ್ರೆಡಿ. ಆ 45 ಆ್ಯಕ್ಷನಲ್ಲಿ ಅವರು ಸ್ಲಮ್ ಬೋರ್ಡಿಗೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳೆಲ್ಲ ಸೇರಿ. ಅದು ಯಾವುದೇ ರೀತಿ ಖಾಸಗಿ ಒಂದು ನಿವೇಶನ ನಮ್ಮ ಸೈಟ್ಗೆ ನಮ್ಮದೇ ಒಂದು ಕಾಮನ್ ನೋಟಿಸು ಕೊಡಲಾರ್ದೆ ಇವತ್ತು ಆ ಒಂದು ಎಲ್ಲ ಆ್ಯಕ್ಷನ್ನ ಪ್ರಕ್ರಿಯೆನ ಮಾಡಿಸ್ಬಿಟ್ಟಿದ್ದಾರೆ. ಇನ್ನು ನಾವು ಕೇಳಕ್ಕೆ ಹೋದರೆ ಆಫೀಸ್ಗಳಿಗೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಒಂದು ಅಡ್ಡಾಡಿಸ್ತಾ ಇದ್ದಾರೆ. ಯಾವುದೇ ರೀತಿಯಂಥ ಒಂದು ಪೇಪರ್ ಕೊಡ್ತಾ ಇಲ್ಲ ಅಥವಾ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಮ್ಮ ಪ್ಲಾಟನ್ನು ಕಾರ್ಪೊರೇಷನ್ದವರು ಸ್ಲಮ್ ಬೋರ್ಡ್ ಅವ್ರಿಗೆ ಹ್ಯಾಂಡ್ ವರ್ಕ್ ಮಾಡಿ ನಮ್ಮ ಪ್ಲಾಟನ್ನು ಅವ್ರಿಗೆ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟಾರ್ರಿ. ನಮ್ಮ ಪ್ಲಾಟ್ ಏನಾಗೈತಿ ಈಗ ಅವ್ರ ಅಂಡರ್ನಾಗ ಹೋಗ್ಬಿಟ್ಟೈತಿ. ಆಮೇಲೆ ನಮ್ಮ ಕಟ್ಟಾಗೂ ಬರಲಾರ್ದಂಗೆ ಇದು ಮಾಡಿ ಇಟ್ಬಿಟ್ಟಾರ್ರಿ ಅವ್ರು. ನಮ್ಮ ಪ್ಲಾಟನ್ನು ನಮ್ಗೆ ಕೊಡ್ಬೇಕಂಥೇಳಿ ನಾನು ಇದು ಮಾಡಾಕತ್ತೇನೆ ರೀ. ಇಲ್ಲಿ 56 ಪ್ಲಾಟ್ ಅದಾವೆ ರೀ, ಅದ್ರನಾಗ 47 ಪ್ಲಾಟ್ ಇದು ಮಾಡಿ ಆಕ್ಷನ್ನಾಗ ಪರ್ಚೇಸ್ ಮಾಡಿದ್ದೈತೆ ರೀ. ನಾವೆಲ್ಲ ಆಕ್ಷನ್ನಾಗ ಪರ್ಚೇಸ್ ಮಾಡಿದ್ದೈತಿ, ಫಸ್ಟ್ ಪಾರ್ಟಿ ಅದೇವ್ರಿ ನಾವು. ನಮ್ಮ ಪ್ಲಾಟನ್ನು ಏನೈತೆ ಅವ್ರಿಗೆ ಕಾರ್ಪೊರೇಷನ್ ನಮ್ಗೆ ಏನೂ ಕೇಳಲಾರ್ದೆ ಸ್ಲಮ್ ಬೋರ್ಡ್ ಅವ್ರಿಗೆ ಹ್ಯಾಂಡ್ ವರ್ಕ್ ಮಾಡಿಬಿಟ್ಟಾರ್ರಿ. ಅದು 1984ರಲ್ಲಿ ಒಂದು ಪಾಲಿಕೆಯಿಂದ ಲೇಔಟ್ ಆಗಿತ್ತು. ಸುಮಾರು 181 ಪ್ಲಾಟ್ಗಳದ್ದು ಲೇಔಟ್ ಆಗಿತ್ತು. ಇದು 2019ರಲ್ಲಿ ಸೊ ಪಾಲಿಕೆಯಿಂದ ಸುಮಾರು ಒಂದು 53 ಪ್ಲಾಟ್ಗಳಲ್ಲಿ ಸ್ಲಮ್ ಬೋರ್ಡಿಂದ ಮನೆಗಳನ್ನು ಕಟ್ಕೊಳ್ಳಿಕ್ಕೆ NOC ಕೊಟ್ಟಿದೆ. ಯಾಕಂದರೆ ಅಲ್ಲಿ ಯಾರೂ ಬಂದು
ಯಾರಿಗೆ ಆಕ್ಷನ್ ಆಯಿತು ಅವರು ಯಾರೂ ಬಂದು ಆಕ್ಯುಪೈನೂ ಮಾಡಿರಲಿಲ್ಲ ಮತ್ತು ಸಾಕಷ್ಟು ಇನ್ನೂ ಪ್ಲಾಟ್ಸು ಖರೀದಿನೂ ಆಗಿಲ್ಲ. ಸೊ ಈ 53 ಪ್ಲಾಟಲ್ಲಿ ನಾವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನೆಲ್ಲ ತೆಗೆದು ಎಲ್ಲ ಚೆಕ್ ಮಾಡಿದ್ವಿ. ಸೊ ಸ್ಲಮ್ ಬೋರ್ಡ್ನವರು ಈಗ ಆಲ್ರೆಡಿ 24 ಪ್ಲಾಟ್ಗಳಲ್ಲಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೊಟ್ಟಂಥ 53 ಪ್ಲಾಟ್ಗಳಲ್ಲಿ 24 ಪ್ಲಾಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬಾಕಿ ಇನ್ನೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಅನ್ನೋದು, ಯಾಕಂದರೆ ನಾವು ಮತ್ತೆ ಅದನ್ನು ರೀಸರ್ವೆ ಮಾಡಿಸಿದ್ವಿ, ADLR ಹೇಳಿ ರೀಸರ್ವೆ ಮಾಡಿಸಿದ್ವಿ ಮತ್ತು ನಮ್ಮ ಕಚೇರಿಯಲ್ಲಿರುವ ಎಲ್ಲ ಹಳೆ ದಾಖಲೆಗಳನ್ನೆಲ್ಲ ತೆಗೆದು ಒಂದು ಪರಿಶೀಲನೆ ಮಾಡಿದ್ವಿ. ಸೊ ಅಲ್ಲಿ ತಕರಾರು ಇರೋದು ನಿಜ. ಸೊ 181 ಪ್ಲಾಟಲ್ಲಿ ಓಪನ್ ಪ್ಲಾಟ್ಸ್ಗಳೂ ಇದೆ. ಆ ಪ್ಲಾಟು ಕೆಲವೊಂದು ಆಕ್ಷನ್ ಆಗಿಲ್ಲ. ಆ ಆಕ್ಷನ್ ಯಾವುದು ಪ್ಲಾಟ್ಗಳು ಆಕ್ಷನ್ ಆಗಿಲ್ಲ, ಯಾವ ಪ್ಲಾಟಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಯಾವ ಪ್ಲಾಟಲ್ಲಿ ಆಕ್ಷನ್ ಆಗಿಲ್ಲ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆಯಲ್ಲಿದೆ, ಇನ್ನೂ ಅಂತಿಮವಾಗಿ ಆಗಿಲ್ಲ. ಹೀಗಾಗಿ ಯಾರು ಈ ರೀತಿ ಒಂದು ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಅವ್ರನ್ನ ಅಮಾನತ್ನಲ್ಲಿ ಇಡಬೇಕು. ಜೊತೆಗೆ ಇರೋದ್ರೆ ಅಲ್ಲೇನು ಸಮಸ್ಯೆ ಕ್ರಿಯೇಟ್ ಆಗಿದೆ ಅದನ್ನು ಸಾಲ್ವ್ ಮಾಡ್ಬೇಕಂತೇಳಿ ಜನ ಆಗ್ರಹಿಸ್ತಾ ಇದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.